ಹಾಯ್ ನಮಸ್ತೆ. ವಧು ಸೀರಿಯಲ್ನ 97ನೇ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಸಾರ್ಥಕ್ ವಧು ಫೋನ್ಗೆ ಫೋನ್ ಮಾಡಿರ್ತಾರೆ. ಅದನ್ನ ದಿಶಾ ರಿಸೀವ್ ಮಾಡ್ತಾಳೆ. ಹಲೋ ಫ್ರೆಂಡ್ ಅಂತ ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ಅವರು ಏನ್ ಪುಟ ನೀನು ವಧು ಅವ್ರ ಫೋನ್ನ ರಿಸೀವ್ ಮಾಡ್ತಾ ಇದೀಯ, ವಧು ಅವ್ರೆಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ದಿಶಾ ಬ್ಯುಸಿ ಆಗಿದ್ದಾಳೆ, ಅದಕ್ಕೆ ನಾನ್ ಫೋನ್ ರಿಸೀವ್ ಮಾಡಿದೆ ಅಂತ ಹೇಳ್ತಾಳೆ. ಅವರು ಹೌದಾ ಏನ್ ಬಿಸಿ ಇಷ್ಟೊತ್ನಲ್ಲಿ ವಧು ಅವರು ಅಂತ ಕೇಳ್ತಾರೆ. ಅದಕ್ಕೆ ದಿಶಾ ಅಲ್ಲಿ ಸ್ವಲ್ಪ ಗಲಾಟೆ ಆಯ್ತು, ಅದಕ್ಕೆ ಅವಳು ಹೋಗಿದ್ದಾಳೆ ಅಲ್ಲಿಗೆ ಅಂತ ಹೇಳ್ತಾಳೆ. ಕಡೆ ವಧು ಅಲ್ಲಿಗೆ ಬಂದು ದಿಶಾ ನನ್ನ ಫೋನ್ ಅಲ್ಲಿ ಯಾರ ಜೊತೆ ಮಾತಾಡ್ತಾ ಇದೀಯಾ ಅಂತ ಕೇಳ್ತಾಳೆ. ದಿಶಾ ನನ್ನ ಫ್ರೆಂಡ್ ಹತ್ರ ಅಂತ ಹೇಳ್ತಾಳೆ. ಅದಕ್ಕೆ ವಧು ಹೌದಾ, ಹಾಗಾದ್ರೆ ಎಲ್ಲಾವುದು ನಡೆದಿರೋ ವಿಷಯ ಎಲ್ಲ ನಿನ್ ಫ್ರೆಂಡ್ ಹತ್ರ ವರದಿ ಒಪ್ಪಿಸ್ತಾ ಇದೀಯಾ ಆಗ್ಲೇ ಅಂತ ಕೇಳ್ತಾಳೆ. ಅದಕ್ಕೆ ದಿಶಾ ನನ್ ಫ್ರೆಂಡೇ ನಿನಗ್ ಫೋನ್ ಮಾಡಿರೋದು, ಬೇಕಾದ್ರೆ ನೋಡು ನೀನೇ ತಗೊಂಡ್ ಮಾತಾಡು ಅಂತ ಅನ್ಬಿಟ್ಟು ವಧು ಹತ್ರ ಕೊಡ್ತಾಳೆ. ಅದಕ್ಕೆ ಅವಳು ಇನ್ನು ಚಿಕ್ಕ ಹುಡ್ಗಿ, ಅವಳಿಗೇನು ಬೈಬೇಡಿ, ನಾನೇ ನಿಮಗ್ ಫೋನ್ ಮಾಡಿದ್ದು ಅಂತ ಹೇಳ್ತಾರೆ. ವಧು ಪರವಾಗಿಲ್ಲ ಏನ್ ವಿಷಯ ಫೋನ್ ಮಾಡಿದ್ದು ಅಂತ ಕೇಳ್ತಾಳೆ. ಅದಕ್ಕೆ ಸಾರ್ಥಕ್ ಅವರು ಅಲ್ಲ, ನನ್ನ ಪರ್ಸನಲ್ ಲೈಫ್ ಬಗ್ಗೆ ನಿಮ್ ಜೊತೆ ತುಂಬಾನೇ ಶೇರ್ ಮಾಡ್ಕೊಂಡೆ, ಅದರಿಂದ ನಿಮ್ಗೆ ಏನಾದ್ರು ಇರಿಟೇಟ್ ಆಗಿದ್ರೆ ಸಾರಿ ಅಂತ ಕೇಳೋಣ ಅಂತ ಅಂದ್ಬಿಟ್ಟು ಕಾಲ್ ಮಾಡಿದೆ, ಸಾರಿ ಅಂತ ಹೇಳ್ತಾರೆ. ಅದಕ್ಕೆ ಇನ್ನು ಇಲ್ಲ ಸಾರ್ಥಕ್, ನಾನು ನಿಮ್ ಜೊತೆ ನನ್ನ ಪರ್ಸನಲ್ ಲೈಫ್ ಬಗ್ಗೆ ಎಷ್ಟೊಂದ್ ಸಲ ಹೇಳ್ಕೊಂಡಿದೀನಿ, ಅವಾಗ ನೀವು ಬಂದು ನನ್ಗೆ ಸಾಂತ್ವನ ಹೇಳಿದ್ದೀರಾ, ಹಾಗೇನು ಇಲ್ಲ, ನನ್ಗೆ ಯಾವ ರೀತಿ ಬೇಜಾರು ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ಅವರು ಸರಿ ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಏನೋ ಗಲಾಟೆ ಆಯ್ತು ಅಂತ ದಿಶಾ ಹೇಳ್ತಾ ಇದ್ಲು, ಇಫ್ ಯು ಡೋಂಟ್ ಮೈಂಡ್ ಏನು ಅಂತ ಕೇಳ್ಬೋದಾ ಅಂತ ಕೇಳ್ತಾರೆ. ಅದಕ್ಕೆ ವಧು ಅಯ್ಯೋ ಬಿಡಿ ಸಾರ್ಥಕ್, ನಮ್ಮ ಮನೆಯಲ್ಲಿ ಯಾವಾಗಲೂ ಈ ಥರ ಒಂದು ಜಗಳ ಆಗ್ತಾನೆ ಇರುತ್ತೆ ಅಂತ ವಧು ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ಅವರು ಇಫ್ ಯು ಡೋಂಟ್ ಮೈಂಡ್ ಏನು ಅಂತ ತಿಳ್ಕೊಬೋದಾ, ನೀವು ಹೇಳ್ಬೋದಾ ಅಂತ ಕೇಳ್ತಾರೆ. ಏನೇನ್ ನಡೀತು ಅಂತ ಸಾರ್ಥಕ್ಗೆ ಇಂಚಿಂಚುನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾಳೆ. ಅದಕ್ಕೆ ಸಾರ್ಥಕ್ ಅವರು ಅಯ್ಯೋ ವಧು ಇಷ್ಟೆಲ್ಲ ನಡೀತಾ, ಇಷ್ಟೆಲ್ಲ ಸಮಸ್ಯೆ ಆಯ್ತಾ, ಸಚಿನ್ ಯಾಕೆ ಹಂಗೆ ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕೆ ವಧು ಅವರು ಸಹನಾ ಅಕ್ಕ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ವಧು ಹೇಳ್ತಾರೆ. ಅದಕ್ಕೆ ಸಾರ್ಥಕ್ ಅವರು ಅಯ್ಯೋ ಯಾವ ಹುಡುಗಿಗೆ ಬೇಜಾರಾಗಲ್ಲ ಹೇಳಿ, ಕಟ್ಕೊಂಡಿರೋ ಗಂಡ ಈ ಥರ ಮೋಸ ಮಾಡಿ ಸುಳ್ಳು ಹೇಳಿದಾನೆ ಅಂದರೆ ಕೋಪ ಬಂದೇ ಬರುತ್ತೆ, ಏನು ಮಾಡೋಕ್ಕಾಗುತ್ತೆ. ಆದರೆ ಸಚಿನ್ ಹತ್ರ ಆಮೇಲೆ ಮಾತಾಡಿ ನೋಡಿ, ನಮಗೆ ಗೊತ್ತಾಗಿದ್ರೆ ಎಷ್ಟೊಂದು ಬೇಜಾರು ಮಾಡ್ಕೊತಾ ಇದ್ರು ಅಲ್ವಾ, ಸಚಿನ್ ಹತ್ರ ಮಾತಾಡಿ ನೋಡಿ ವಧು ನೀವೊಂದ್ಸಲ ಅಂತ ಹೇಳ್ತಾರೆ. ಅದಕ್ಕೆ ವಧು ಏನಂತ ಮಾತಾಡ್ಲಿ ಅಂತ ವಧು ಕೇಳ್ತಾಳೆ. ಅದಕ್ಕೆ ಸಾರ್ಥಕ್ ಅವರು ಓಕೆ ಅನ್ನೋದಾದ್ರೆ ಸಚಿನ್ಗೆ ನನ್ನ ಕಂಪ್ನಿನಲ್ಲಿ ಒಂದು ಜಾಬ್ ಆಫರ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ವಧು ಅವರು ಥ್ಯಾಂಕ್ ಯು ಸಾರ್ಥಕ್, ಆಯ್ತು ನಾನು ಮಾತಾಡಿ ನೋಡ್ತೀನಿ, ಯಾವ ಥರ ಕೆಲಸ ಮಾಡ್ತಾರೆ ಏನು ಅಂತ ನನಗೂ ಗೊತ್ತಿಲ್ಲ, ಅದಾದ್ಮೇಲೆ ಅವ್ರ ಹತ್ರ ಮಾತಾಡಿ ನಾನು ನಿಮ್ಗೆ ಹೇಳ್ತೀನಿ ಅಂತ ವಧು ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ಅವರು ಸರಿ ನಮ್ಮ ಚೋಟು ಫ್ರೆಂಡ್ಗೆ ಬೈಬೇಡಿ ನೀವು ಅಂತ ಸಾರ್ಥಕ್ ಹೇಳ್ತಾರೆ. ವಧು ಹ್ಞೂ ಸರಿ ಆಯ್ತು ಅಂತ ಹೇಳ್ತಾರೆ. ಸಾರ್ಥಕ್ ಗುಡ್ ನೈಟ್ ಹೇಳ್ತಾರೆ. ವಧು ಕೂಡ ಗುಡ್ ನೈಟ್ ಹೇಳಿ ಫೋನ್ ಕಟ್ ಮಾಡ್ತಾರೆ. ಆದ್ಮೇಲೆ ದಿಶಾ ಪೂರ್ತಿ ವಧುಗೆ ಕ್ಲಾಸ್ ತಗೊಂತಾಳೆ. ನೀನಾದ್ರೆ ಸಚಿನ್ ಭಾವನ್ ಬಗ್ಗೆ ಎಲ್ಲ ಹೇಳ್ಬೋದು, ಮನೇಲಿ ನಡೆದಿದ್ದೆಲ್ಲ ಹೇಳ್ಬೋದು, ನನ್ನ ಫ್ರೆಂಡ್ ಹತ್ರ ನಾನು ಹೇಳ್ಬಾರ್ದಾ ಅಂತ ಕೇಳ್ತಾಳೆ. ಅದಕ್ಕೆ ವಧು ನೀನು ಚಿಕ್ಕವಳಲ್ವಾ, ನಾನು ಹೇಳಿದ್ರೆ ಪರವಾಗಿಲ್ಲ, ನನಗೆ ಗೊತ್ತಿಲ್ದೇ ಮನೇಲಿ ಏನೇನೋ ನಡೀತಾ ಇದೆ, ಅದನ್ನೆಲ್ಲನೂ ನೀನು ಬೇರೆಯವ್ರ ಹತ್ರ ಹೇಳಿದ್ರೆ ಅದು ತಪ್ಪಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ನಾನು ನನ್ನ ಫ್ರೆಂಡ್ ಹತ್ರ ಸಚಿನ್ ಭಾವನ್ ಬಗ್ಗೆ ಹೇಳಿದಕ್ಕೆ ತಾನೇ ನನ್ನ ಫ್ರೆಂಡು ಕೆಲಸ ಕೊಡ್ತೀನಿ ಅಂತ ಹೇಳಿದ್ದು, ನಾ ಹೇಳಿಲ್ಲ ಅಂದಿದ್ರೆ ಸಾಧ್ಯನೇ ಆಗ್ತಿರ್ಲಿಲ್ಲ ಅಲ್ಲ ವಧು ಅಂತ ಕೇಳ್ತಾಳೆ. ಅದಕ್ಕೆ ವಧು ಹೌದು ನೀನ್ ಹೇಳಿದ್ದೇನೋ ನಿಜ ಅಂತ ಹೇಳ್ತಾಳೆ. ಅದಕ್ಕೆ ದಿಶಾ ನೀನ್ ಯಾರ ಬಗ್ಗೆನಾದ್ರೂ ತಪ್ಪು ತಿಳ್ಕೊ, ಆದ್ರೆ ನನ್ನ ಫ್ರೆಂಡ್ ಬಗ್ಗೆ ಮಾತ್ರ ನೀನ್ ತಪ್ಪು ತಿಳ್ಕೊಂಬೇಡ, ಅದಕ್ಕೂ ನನ್ನ ಫ್ರೆಂಡ್ ತುಂಬಾನೇ ಒಳ್ಳೆಯವರು, ಅವ್ರ ಬಗ್ಗೆ ನೀನ್ ತಪ್ಪು ತಿಳ್ಕೊಂಬೇಡ ವಧು ಅಂತ ದಿಶಾ ಹೇಳ್ತಾಳೆ. ಅದಕ್ಕೆ ಹೌದಾ ನಿನ್ ಫ್ರೆಂಡ್ ಅಂದ್ರೆ ಅಷ್ಟೊಂದು ಇಷ್ಟನಾ ನಿನ್ಗೆ, ಅಷ್ಟೊಂದು ನಂಬಿಕೆನಾ ನಿನ್ಗೆ ಅಂತ ಕೇಳ್ತಾಳೆ. ಹೌದು ನನ್ನ ಫ್ರೆಂಡ್ ತುಂಬಾನೇ ಒಳ್ಳೆಯವರು, ಯಾವತ್ತಿಗೂ ಅವ್ರು ಒಳ್ಳೆಯವರು ಅಂತ ದಿಶಾ ಹೇಳ್ತಾಳೆ. ಆಯ್ತು ಅಂತ ವಧು ಹೇಳ್ತಾಳೆ. ದಿಶಾ ಅಲ್ಲಿಂದ ಹೊರಡ್ತಾಳೆ. ಅಲ್ಲಿಂದ ಹೋದ್ಮೇಲೆ ಹೌದು ದಿಶಾ ಹೇಳಿದ್ ನಿಜ, ಸಾರ್ಥಕ್ ಅವರು ತುಂಬಾನೇ ಒಳ್ಳೆಯವರು, ಅವ್ರ ಪರ್ಸನಲ್ ಲೈಫ್ ನ ಹೇಗಾದ್ರೂ ಮಾಡಿ ನಾನು ಸರಿ ಮಾಡ್ಲೇಬೇಕು ಅಂತ ಒಬ್ಳೆ ಹೇಳ್ಕೊಂತಾ ಇರ್ತಾಳೆ. ವಧು ಜೊತೆ ಮಾತಾಡಿ ಫೋನ್ ಕಟ್ ಆದ್ಮೇಲೆ ಸಾರ್ಥಕ್ ಅವ್ರ ಅಮ್ಮನ್ಗೆ ಫೋನ್ ಮಾಡಿ ಮಿಸ್ ಯು ಅಮ್ಮ, ಅಂತೂ ಸೇಫ್ ಆಗಿ ರೀಚ್ ಆದ್ಯಲ್ಲ ಅಷ್ಟೇ ಸಾಕು, ನಿನ್ಗೆ ಏನೇ ಬೇಕು ಅಂದ್ರೆ ಹೋಟೆಲ್ ಅವ್ರ ಹತ್ರ ಕೇಳು ಅಮ್ಮ, ನಾನು ಆಲ್ರೆಡಿ ಮಾತಾಡಿದ್ದೀನಿ, ಹುಷಾರಾಗಿರು ಅಮ್ಮ, ಆದಷ್ಟು ಬೇಗ ಬಾರಮ್ಮ, ಐ ಮಿಸ್ ಯು, ಬೇಗ ಬನ್ನಿ ಹುಷಾರಾಗಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಮತ್ತೆ ಮಾತಾಡಿ ಫೋನ್ ಕಟ್ ಆಗ್ತಿದ್ದಂಗೆನೆ ಆದಿ ಅಲ್ಲಿಗೆ ಬಂದು ಏನ್ ಬ್ರೋ ಇಲ್ಲಿ ಕೆಲಸ ಮಾಡ್ತಾ ಇದೀಯಾ, ಯಾವ ಕೆಲಸ ಮಾಡ್ತಾ ಇದೀಯಾ, ಇಲ್ಲಿ ಆಫೀಸ್ಗೆ ಹೋಗಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಸಾರ್ಥಕ್ ಲೇಔಟ್ದು ಒಂದು ಕೆಲಸ ಬಂದಿತ್ತು ಅದನ್ನ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಯಾಕೆ ಬ್ರೋ ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದೀಯಾ, ನೀನು ರೂಮ್ನಲ್ಲೇ ಕುತ್ಕೊಂಡು ಕೆಲಸ ಮಾಡ್ಬೋದಿತ್ತಲ್ಲ ಅಂತ ಅದೇ ಕೇಳ್ತಾನೆ. ಅದಕ್ಕೆ
ಸಾರ್ಥಕ್ ಅಲ್ಲಿ ಪ್ರಿಯಾಂಕಾ ಇದ್ದಾಳಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇದ್ರೆ ಏನಾಯಿತು, ನೀನು ಅಲ್ಲೇ ನಿನ್ನ ಪಾಡಿಗೆ ನೀನು ಕೂತ್ಕೊಂಡು ಕೆಲಸ ಮಾಡ್ಬೋದಲ್ಲ ಅಂತ ಆದಿ ಹೇಳ್ತಾನೆ. ಅದಕ್ಕೆ ಸಾರ್ಥಕ್, ಅಯ್ಯೋ ಯಾಕೆ ನಾನು ಅಲ್ಲಿ ಕೆಲಸ ಮಾಡೋದು, ಅವಳಿಗೆ ಇರಿಟೇಟ್ ಆಗೋದು ಮತ್ತು ಜಗಳ ಆಗೋದು ಇದೆಲ್ಲ ನನಗೆ ಬೇಡವೇ ಬೇಡ ಅಂತ ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ಆದಿ, ಹಾಗೇನೂ ಆಗಲ್ಲ ಬ್ರೋ, ಅಂತೂ ನೀವಿಬ್ರು ಒಂದು ಆಗೋದೇ ಇಲ್ವಾ ಬ್ರೋ, ಯಾವತ್ತೂ ನಿಮ್ಮಿಬ್ಬರು ಮನಸ್ತಾಪ ಬೇರೆ ಆಗೋದೇ ಇಲ್ವಾ, ಚೇಂಜ್ ಆಗೋದೇ ಇಲ್ವಾ ಅಂತ ಆದಿ ಕೇಳ್ತಾನೆ. ಅದಕ್ಕೆ ಮೋಸ್ಟ್ಲಿ ಆಗಲ್ಲ ಅಂತ ಅನ್ಸುತ್ತೆ ಅಂತ ಸಾರ್ಥಕ್ ಹೇಳ್ತಾನೆ. ಹಾಗಂತ ಹೇಳ್ತೀಯಾ, ಒಂದಾಗಬೇಕು ಅಂತ ದೇವ್ರು ಬರ್ದಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ, ತಪ್ಸೋಕ್ಕಾಗಲ್ಲ, ಅದನ್ನ ನೀವಿಬ್ರು ಒಂದಾಗೆ ಆಗ್ತೀರಾ ಅಂತ ಆದಿ ಹೇಳ್ತಾನೆ. ಬ್ರೋ ಅಮ್ಮನಿಗೆ ಕಾಲ್ ಮಾಡಿದ್ರ, ದೊಡ್ಡಮ್ಮ ಹೇಗಿದ್ದಾರಂತೆ, ಸೇಫಾಗಿ ರೀಚ್ ಆದ್ರಂತ ಅಂತ ಆದಿ ಕೇಳ್ತಾನೆ. ಅದಕ್ಕೆ ಸಾರ್ಥಕ್, ಆದಿ ಇವಾಗ ತಾನೇ ಫೋನ್ ಮಾಡಿದ್ದೆ, ಸೇಫಾಗಿ ರೀಚ್ ಆಯ್ತಂತೆ ಅಮ್ಮ, ನಾಳೆಯಿಂದ ವ್ರತ ಶುರುವಾಗುತ್ತಂತೆ, ನಾನು ಪ್ರಿಯಾಂಕಾ ಒಂದಾಗ್ಲಿ ಅಂತ ಅಮ್ಮ ವ್ರತ ಮಾಡಕ್ ಹೋಗಿದ್ದಾಳೆ, ಆದರೆ ಅದು ಸಾಧ್ಯ ಇಲ್ಲ ಅಂತ ಅಮ್ಮನಿಗೆ ಗೊತ್ತಿಲ್ಲ. ಅಮ್ಮ ಇಲ್ಲಿ ಬರೋ ಅಷ್ಟರೊಳಗಡೆ ನಮ್ಮದು ಡಿವೋರ್ಸ್ ಆಗಿರುತ್ತೆ, ಅಮ್ಮ ಅದೆಷ್ಟು ಬೇಜಾರು ಮಾಡ್ಕೋತಾಳೋ ಏನೋ, ಏನು ಮಾಡೋದು ಅಂತ ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ಆದಿ, ಯಾಕೆ ಬ್ರೋ ಹಾಗನ್ಕೊಂತೀರಾ, ಅದಕ್ಕೆ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡಿ ಇಬ್ರು ಜೊತೆಗೆ ಇರೋ ಥರ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾನೆ. ಅದಕ್ಕೆ ಸಾರ್ಥಕ್, ಅದು ಅಷ್ಟು ಸಾಧ್ಯ ಇಲ್ಲ ಆದಿ, ಅಷ್ಟು ಈಸಿ ಕೆಲಸ ಅಲ್ಲ, ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ, ಇವನ್ ಅಮ್ಮನೇ ಬಂದು ಪ್ರಿಯಾಂಕಾ ಹತ್ರ ಮಾತಾಡಿದ್ರು ಅವಳು ಕನ್ವಿನ್ಸ್ ಆಗಲ್ಲ, ಅವಳು ನನಗೆ ಡಿವೋರ್ಸ್ ಕೊಡಲೇಬೇಕು ಅಂತ ಡಿಸೈಡ್ ಆಗಿದ್ದಾಳೆ, ಅದು ಯಾಕೆ ಅಂತ ನನಗಂತೂ ಗೊತ್ತಿಲ್ಲ, ಅವಳು ಅದಕ್ಕೆ ಕಾರಣನೂ ಹೇಳಿಲ್ಲ ಗೊತ್ತಾ ಅಂತ ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ಆದಿ, ಆಗಲ್ಲ ಬ್ರೋ, ಧೈರ್ಯವಾಗಿರು ಅಂತ ಆದಿ ಹೇಳ್ತಾನೆ. ಅದಾದಮೇಲೆ ಯಾವುದು ಬ್ರೋ ಇದು ವಾಚು, ಎಷ್ಟು ಚೆನ್ನಾಗಿದೆ ಅಂತ ಕೇಳ್ತಾನೆ. ಅದಕ್ಕೆ ಅಯ್ಯೋ ಅಮ್ಮನೇ ಅಲ್ವಾ ಲಾಸ್ಟ್ ಬರ್ತ್ಡೇ ಕೊಟ್ಟಿದ್ದು ಅಂತ ಸಾರ್ಥಕ್ ಹೇಳ್ತಾರೆ. ಓ ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ ಬ್ರೋ ಅಂತ ಆದಿ ಹೇಳ್ತಾನೆ. ಆಮೇಲೆ ಆ ಕಡೆ ಈ ಕಡೆ ನೋಡಿ ಟೇಬಲ್ ಮೇಲೆ ಒಂದು ಲೆಟರ್ ಇರುತ್ತೆ, ಆ ಲೆಟರ್ನ ಸಾರ್ಥಕ್ ಕೈಗೆ ಕೊಡ್ತಾನೆ. ಬ್ರೋ ಏನು ಬ್ರೋ ಇದು ಲೆಟರು, ಯಾರು ಬರ್ದಿದ್ದಾರೋ ಏನೋ, ತಗೋ ಬ್ರೋ ಓದು ಅಂತ ಕೊಡ್ತಾನೆ. ಅದಕ್ಕೆ ಯಾರ್ದೋ ಆದಿ, ಆಮೇಲೆ ಓದ್ತೀನಿ ಅಂತ ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ಆದಿ, ಇಲ್ಲ ಬ್ರೋ, ಯಾರಿಗೆ ಏನು ಎಮರ್ಜೆನ್ಸಿ ಇರುತ್ತೋ ಪ್ಲೀಸ್ ಓದು ಬ್ರೋ, ಏನಿದು ಬ್ರೋ, ಯಾವ ಲೆಟರೋ ಏನೋ, ಓದು ಬ್ರೋ ಅಂತ ಹಿಂಸೆ ಕೊಡ್ತಾನೆ. ಈ ಬಲವಂತಕ್ಕೆ ಸಾರ್ಥಕ್ ಆ ಲೆಟರ್ನ ಓಪನ್ ಮಾಡ್ತಾರೆ. ಡಿಯರ್ ಸಾರ್ಥಕ್ ಅಂತ ಬರ್ದಿರ್ತಾರೆ. ಶಾಕ್ ಆಗ್ತಾರೆ. ಡಿಯರ್ ಸಾರ್ಥಕ್, ಪ್ರಿಯಾಂಕದು ಲೆಟರ್ ಇದು ಅಂತ ಓದೋಕ್ ಶುರು ಮಾಡ್ತಾರೆ. ಲೆಟರಲ್ಲಿ, ಅದು ಫಸ್ಟ್ ದಿನದಿಂದನೂ ನಾನು ನಿನ್ಗೆ ತೊಂದರೆ ಕೊಡ್ತಾನೆ ಬಂದಿದ್ದೀನಿ, ಆದ್ರೆ ನೀನ್ ನನ್ನನ್ನ ತುಂಬಾನೇ ಇಷ್ಟಪಡ್ತೀಯ, ಅಷ್ಟೇ ಕೇರ್ ಮಾಡ್ತೀಯ, ಆದ್ರೆ ನಾನು ನಿನ್ಗೆ ತುಂಬಾ ಅವಮಾನ ಮಾಡಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸು, ಮನೆಯವ್ರಿಗೆಲ್ಲರನ್ನೂ ಇಗ್ನೋರ್ ಮಾಡ್ತಾ ಬಂದಿದ್ದೀನಿ, ಎಲ್ಲರನ್ನೂ ಇಗ್ನೋರ್ ಮಾಡಿದ್ದೀನಿ, ಎಲ್ಲರಿಗೂ ಹಿಂಸೆ ಕೊಟ್ಟಿದ್ದೀನಿ, ನಿನಗೂ ಅಷ್ಟೇ ತುಂಬಾ ಹಿಂಸೆ ಕೊಟ್ಟಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸು, ನಿನಗೇನಾದರೂ ನನಗೊಂದು ಚಾನ್ಸ್ ಕೊಡಬೇಕು ಅಂತ ಇದ್ದರೆ ಪ್ಲೀಸ್ ಬಂದು ನನ್ನನ್ನು ಹಗ್ ಮಾಡು ಅಂತ ಅದರಲ್ಲಿ ಬರ್ದಿರುತ್ತೆ. ಸಾರ್ಥಕ್ ಅದನ್ನು ಓದಿ ಶಾಕ್ ಆಗ್ತಾನೆ. ಅದು ಏನು ಬ್ರೋ, ಅದಕ್ಕೆ ಲೆಟರ್ ಎಲ್ಲ ಬರೆಯೋದಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ ಅಂತ ಕೇಳ್ತಾನೆ. ಮಾಡಿರೋ ತಪ್ಪನ್ನ ಕ್ಷಮಿಸ್ಬೇಕಂತೆ, ಅವಳಿಗೊಂದು ಚಾನ್ಸ್ ಕೊಡ್ಬೇಕಂತೆ ಅಂತ ಹೇಳ್ತಾರೆ. ಹಾಗಾದ್ರೆ ಅದಕ್ಕೇನೆ ಕನ್ವಿನ್ಸ್ ಆಗೋಕೆ ರೆಡಿ ಇದ್ದಾರೆ ಅಂದಮೇಲೆ ಒಪ್ಕೊಬ್ರು, ಹೋಗೋವ್ರ ಜೊತೆ ಮಾತಾಡು ಬ್ರೋ ಅಂತ ಹೇಳ್ತಾನೆ. ಸಾರ್ಥಕ್, ಇಲ್ಲ ಈ ಲೆಟರ್ ಬರ್ದಿರೋದು ಪ್ರಿಯಾಂಕಾ ಅಲ್ಲ. ಅದೇ ಹೇಗೆ ಹೇಳ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಸಾರ್ಥಕ್, ಇಲ್ಲ ನಾನು ಪ್ರಿಯಾಂಕಾ ದೂರ ಆಗಬಾರ್ದು ಅಂತ ವೀಕ್ಷಿನೋ ಅಥವಾ ತರಂಗನೋ ಯಾರೋ ಬರ್ದಿರ್ಬೋದು ಅಂತ ಹೇಳ್ತಾನೆ. ಪ್ರಿಯಾಂಕಾ ಏನು ಅಂತ ಗೊತ್ತು ಆದಿ, ಅವಳು ಯಾವುದೇ ಕಾರಣಕ್ಕೂ ನನಗೊಂದು ಚಾನ್ಸ್ ಕೊಡು ಅಂತ ಲೆಟರ್ ಬರೆಯಲ್ಲ, ಅವಳು ಏನು ಅಂತ ನನಗೆ ಗೊತ್ತಿದೆ, ಇದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದರೆ ಆದಿ, ಇಲ್ಲ ಬ್ರೋ ಒಂದ್ಸಲ ಹೋಗಿ ಮಾತಾಡಿ ನೋಡು ಅಂತ ಆದಿ ಹೇಳ್ತಾನೆ. ಆದರೆ ಸಾರ್ಥಕ್ ಅವರು ಒಪ್ಪೋದಕ್ಕೆ ರೆಡಿನೇ ಇರೋದಿಲ್ಲ, ಆದ್ರೂ ಹಿಂಸೆ ಕೊಟ್ಟು ಹೋಗು ಬ್ರೋ, ಅದಕ್ಕೆ ಹತ್ರ ಒಂದ್ಸಲ ಮಾತಾಡು ಪ್ಲೀಸ್ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾನೆ. ಇಲ್ಲಿ ಪ್ರಿಯಾಂಕಾ ಸುಜಿತ್ಗೆ ಕಾಲ್ ಮಾಡ್ಕೊಂಡು ನನ್ನ ಫೋನ್ನೇ ಕಟ್ ಮಾಡೋವಷ್ಟು ದಿಮಾಕ ನಿನ್ಗೆ ಅಂತ ಕೇಳ್ತಾಳೆ. ಅದಕ್ಕೆ ಸುಜಿತ್, ಹಾಗಲ್ಲ ಮೇಡಮ್, ಮತ್ತೆ ನೀವು ಏನು ವಿಷಯ ಅಂತ ಕೇಳ್ತಾ ಇದ್ರಲ್ಲ, ಅದಕ್ಕೆ ಫೋನ್ ಕಟ್ ಮಾಡಿದೆ ಅಷ್ಟೇನೆ ಅಂತ ಹೇಳ್ತಾರೆ. ನೀವು ಸಿಕ್ಕಿದ್ರೇನೆ ಹೇಳೋಕ್ಕಾಗೋದು ಅಂತ ಹೇಳ್ತಾನೆ. ಅದಕ್ಕೆ ಆಯಿತು, ಹಾಗಾದರೆ ಈಗಲೇ ಲೊಕೇಶನ್ ಶೇರ್ ಮಾಡು, ನಾನು ಇವಾಗಲೇ ಬರ್ತೀನಿ ಅಲ್ಲಿಗೆ, ಆದರೆ ಒಂದು ಕಂಡೀಷನ್, ನಾನು ಬರೋಕ್ಕಿಂತ ಮುಂಚೆ ನೀನು ಅಲ್ಲಿಗೆ ಬರಬೇಕು ಅಷ್ಟೇ, ನನ್ನ ಕಾಲ್ನೇ ಕಟ್ ಮಾಡ್ತೀಯ ನೀನು, ಅಷ್ಟೊಂದು ದುರಹಂಕಾರ ಬಂತ ನಿನಗೆ, ನಾನು ಬರೋಕ್ಕಿಂತ ಮುಂಚೆ ನೀನು ಅಲ್ಲಿಗೆ ಬಂದಿರು ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಮೇಡಮ್ ಅಂತ ಅವ್ರು ಹೇಳ್ತಾರೆ. ನಮ್ಮ ಡಿವೋರ್ಸ್ ಕೇಸ್ ಫೈಲ್ ಕೂಡ ಸಾರ್ಥಕ್ ನನಗೆ ತಂದು ಕೊಟ್ಟಿದ್ದಾನೆ, ಅದನ್ನು ನಾನು ನಿನಗೆ ಹ್ಯಾಂಡ್ ಓವರ್ ಮಾಡ್ತೀನಿ, ಆದಷ್ಟು ಬೇಗ ನನಗೆ ಡಿವೋರ್ಸ್ ಸಿಗಬೇಕಷ್ಟೇ, ಅದಕ್ಕೆ ವ್ಯವಸ್ಥೆ ನೀನು ಮಾಡಬೇಕು ಅಂತ ಪ್ರಿಯಾಂಕಾ ಹೇಳ್ತಾಳೆ. ಅದಕ್ಕೆ ಓಕೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಸುಜಿತ್. ಕಟ್ ಆದಮೇಲೆ ಸುಜಿತ್, ಅಯ್ಯೋ ನಾನು ಹೇಳೋ ವಿಷಯನ ಮೇಡಮ್ ಅದು ಹೇಗೆ ಡೈಜೆಸ್ಟ್ ಮಾಡ್ಕೊತಾರೋ ಗೊತ್ತಿಲ್ಲ, ಆದರೆ ಆ ವಿಷಯ ನಾನು ಹೇಳಲೇಬೇಕು ಅಂತ ಮಾತಾಡ್ಕೊತಾನೆ. ಫೋನ್ ಕಟ್ ಆದಮೇಲೆ ಪ್ರಿಯಾಂಕಾ ಈ ಕಡೆ ತಿರುಗಿ ನೋಡೋ ಅಷ್ಟರೊಳಗಡೆ ಅಲ್ಲಿ ಒಂದು ಲೆಟರ್ ಇರುತ್ತೆ. ಆ ಲೆಟರ್ನ ಓಪನ್ ಮಾಡಿ ನೋಡ್ತಾಳೆ, ಯಾರು ಇದು ಬರ್ದಿರೋದು ಅಂತ ಅಂದ್ಬಿಟ್ಟು. ಅದು ಸಾರ್ಥಕ್ ಲೆಟರ್ ಆಗಿರುತ್ತೆ. ಆ ಲೆಟರ್ನಲ್ಲಿ, ಡಿಯರ್ ಪ್ರಿಯಾಂಕಾ, ನಾನು ನೀನು ಮದುವೆ ಆದಾಗಿಂದ ನಮ್ಮಿಬ್ರು ವೇವ್ ಲೆಂತ್ ಮ್ಯಾಚ್ ಆಗ್ತಾನೇ ಇಲ್ಲ, ನೀನು ನನಗೆ ಎಷ್ಟೇ ಬೈದಿದ್ರು ಏನೇ ಮಾಡಿದ್ರು ಅದನ್ನು ನೀನು
ಮನಸ್ಸಿಂದ ಮಾಡಿರಲ್ಲ ಅಂತ ನನಗೆ ಗೊತ್ತು. ಈಗಿನ ಮುಂಚೆ ನಾನು ನೀನು ಎಷ್ಟೊಂದು ಚೆನ್ನಾಗಿದ್ವಿ, ಅದೇ ರೀತಿ ಇವಾಗಲೂ ಇರೋಣವಾ. ನೀನು ಒಂದು ಚಾನ್ಸ್ ಕೊಟ್ರೆ ಮತ್ತೆ ನಾನು ನಿನ್ನನ್ನು ಈ ಥರ ನೋಡ್ಕೊತೀನಿ. ನಾನಂತೂ ನಿನ್ನನ್ನು ಹೆಂಡತಿ ಅಂತ ಒಪ್ಕೊಂಡಾಗಿದೆ, ಆದರೆ ನೀನೇ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾ ಬಂದಿದ್ಯಾ. ದಯವಿಟ್ಟು ನನ್ನ ಏನೋ ಒಪ್ಕೋ ಪ್ಲೀಸ್. ಇದು ರಿಕ್ವೆಸ್ಟು, ಆರ್ಡರ್ ಅಲ್ಲ. ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಒಪ್ಕೋ. ಇಬ್ಬರು ಜೊತೆಗೆ ಇರೋಣವಾ, ಈ ಡಿವೋರ್ಸ್ ಬೇಡ ಅಂತ ಸಾರ್ಥಕ್ ರಿಕ್ವೆಸ್ಟ್ ಮಾಡಿ ಬರೆದಿರೋ ಲೆಟರ್ನ ಓದಿ. ಚಾನ್ಸೇ ಇಲ್ಲ, ನಿನ್ನನ್ನು ನಾನು ಗಂಡ ಅಂತ ಒಪ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಅದು ಹೇಗೆ ನಾನು ನಿನ್ನನ್ನು ಗಂಡ ಅಂತ ಒಪ್ಕೊತೀನಿ? ಯಾವತ್ತೂ ನಾನು ನಿನ್ನನ್ನು ಗಂಡ ಅಂತ ಒಪ್ಕೊಳ್ಳಲ್ಲ ಸಾರ್ಥಕ್ ಅಂತ ಲೆಟರ್ನ ಮಾಡ್ತಾಳೆ. ಕಡೆ ಪ್ರಿಯಾಂಕಾ ಇರೋ ಕಡೆ ಸಾರ್ಥಕ್ ಬಂದು, ಥ್ಯಾಂಕ್ ಯು ಪ್ರಿಯಾಂಕಾ, ನೀನಾಗೆ ನಿನ್ನ ತಪ್ಪನ್ನ ಒಪ್ಕೊಂಡು ಒಂದಾಗೋಣ ಅಂತ ಹೇಳಿದ್ಯಲ್ಲ, ಅದಕ್ಕೆ ತುಂಬಾ ಥ್ಯಾಂಕ್ಸ್. ನಾನೇ ಎಷ್ಟೊಂದು ಸಲ ಅಮ್ಮನಿಗೋಸ್ಕರ ಒಂದಾಗೋಣ ಅಂದ್ರೂ ನೀನು ಒಪ್ಪಿರಲಿಲ್ಲ, ಆದರೆ ನಿನ್ನ ತಪ್ಪನ್ನ ನೀನೇ ಇವಾಗ ಒಪ್ಕೊಂಡು ಸಾರಿ ಕೇಳಿದ್ಯಲ್ಲ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕೆ ಬರ್ತಾನೆ. ಅದರೊಳಗಡೆ ಪ್ರಿಯಾಂಕಾ ಯಾವ ತಪ್ಪು, ನಾನೇನು ಮಾಡಿದೆ, ಏನಕ್ಕೆ ಈ ಥರ ಮಾತಾಡ್ತಾ ಇದೆಯಾ ಸಾರ್ಥಕ್ ಅಂತ ಕೇಳ್ತಾಳೆ. ಅದಕ್ಕೆ ಸಾರ್ಥಕ್, ಈ ಲೆಟರ್ ನೀನೇ ಅಲ್ವಾ ಬರೆದಿದ್ದು, ಈ ಲೆಟರಲ್ಲಿ ಸಾರಿ ನನ್ನ ತಪ್ಪಾಯಿತು ಅಂತ ಕೇಳ್ಕೊಂಡಿದ್ದೀಯಲ್ಲ ಅಂತ ಹೇಳ್ತಾನೆ. ಅದನ್ನು ವೀಕ್ಷಿತಾ ಮತ್ತು ಆದಿಯೇ ದೂರ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆದರೆ ಪ್ರಿಯಾಂಕಾ, ಯಾವ ಲೆಟರು, ನಾನು ಯಾವ ಲೆಟರ್ ಬರೆದಿದ್ದೀನಿ, ಈ ಲೆಟರ್ ಬರೆದಿರೋದು ನೀನಲ್ವಾ ಅಂತ ಅಂದ್ಬಿಟ್ಟು ಪ್ರಿಯಾಂಕಾ ಕೈಯಲ್ಲಿದ್ದು ಲೆಟರ್ನ ತೋರಿಸ್ತಾಳೆ. ಅದಕ್ಕೆ ಸಾರ್ಥಕ್, ನಾನು ಯಾವ ಲೆಟರ್ನು ಬರೆದಿಲ್ಲ ಅಂತ ಅಂದ್ಬಿಟ್ಟು ಸಾರ್ಥಕ್ ಹೇಳ್ತಾರೆ. ಹಾಗೇನೆ ನಾನು ಯಾವ ಲೆಟರ್ನು ಬರೆದಿಲ್ಲ ಅಂತ ಪ್ರಿಯಾಂಕಾ ಹೇಳ್ತಾಳೆ. ಸಾರ್ಥಕ್, ನಾನು ಹೇಗೆ ನಿನಗೆ ಲೆಟರ್ ಬರಿತೀನಿ ಅಷ್ಟು ನಿನಗೆ ಗೊತ್ತಾಗಲ್ವಾ, ನಾನು ನಿನ್ನ ಹತ್ರ ಸಾರಿ ಕೇಳ್ತೀನ, ಅದು ಚಾನ್ಸೇ ಇಲ್ಲ ಅಂತ ಪ್ರಿಯಾಂಕಾ ಹೇಳ್ತಾಳೆ. ಹಾಗಾದರೆ ನಮ್ಮಿಬ್ರು ಒಂದು ಮಾಡಬೇಕು ಅಂತ ಯಾರೋ ಈ ಕೆಲಸನ ಮಾಡಿದ್ದಾರೆ, ಅಥವಾ ನೀನೇನೆ ನಾವಿಬ್ರು ಒಂದಾಗೋಣ ಅಂತ ಅಂದ್ಬಿಟ್ಟು ಲೆಟರ್ ಏನಾದರೂ ಬರೆದಿರ್ಬೋದಲ್ವಾ. ಸಾರ್ಥಕ್, ಇದೇ ಕೊನೆ, ಇನ್ಯಾವತ್ತೂ ಒಂದಾಗೋಣ, ಡಿವೋರ್ಸ್ ಬೇಡ ಅಂತ ಎಲ್ಲ ಬರಬೇಡ. ನಾನು ನಿನ್ನನ್ನು ಹೇಟ್ ಮಾಡ್ತೀನಿ, ಖಂಡಿತ ನಾವಿಬ್ರು ಒಂದಾಗೋಕ್ಕೆ ಚಾನ್ಸೇ ಇಲ್ಲ. ನಿನ್ನನ್ನು ನಾನು ಗಂಡ ಅಂತ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಇಬ್ರು ಸಂಬಂಧ ಇವಾಗ ಈ ಮುದ್ರಿರೋ ಪೇಪರ್ ಥರ ಆಗಿದೆ, ಇದನ್ನು ಮತ್ತೆ ಜೋಡ್ಸೋಕ್ಕಾಗತ್ತಾ ಹರಿದ್ರೆ? ಅದೇ ರೀತಿ ಮತ್ತೆ ಯಾವತ್ತೂ ನಾನು ನೀನು ಒಂದಾಗೋಕ್ಕೆ ಚಾನ್ಸೇ ಇಲ್ಲ. ಗಂಡ ಅಂತ ನಾನಂತೂ ನಿನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಐ ಹೇಟ್ ಯು. ಹೇಗೆ ನೀನು ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊ ಅಂತ ಅಂದ್ಬಿಟ್ಟು ಬಂದೆ ಅಂತ ಕೇಳ್ತಾಳೆ. ಅದಕ್ಕೆ ಸಾರ್ಥಕ್, ನೀನೇನೆ ಸಾರಿ ಅಂತ ಕೇಳಿದ್ಯಲ್ಲ ಅದಕ್ಕೆ ಬಂದೆ ಅಂತ ಸಾರ್ಥಕ್ ಹೇಳ್ತಾರೆ. ಚಾನ್ಸೇ ಇಲ್ಲ, ನಾನು ನಿನ್ನ ಜೊತೆ ಕಾಂಪ್ರಮೈಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟು ವಾರ್ನ್ ಮಾಡಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಆದಿ ಮತ್ತೆ ವೀಕ್ಷಿತಾ, ಏನು ಇದು ನಾವು ಮಾಡಿದ ಪ್ಲಾನ್ ಈ ಥರ ಫ್ಲಾಪ್ ಆಗೋಯ್ತು ಅಂತ ಇಬ್ರು ಬೇಜಾರು ಮಾಡ್ಕೊತಾ ಇರ್ತಾರೆ. ಅಲ್ಲಿಂದ ಹೋಗ್ತಿದ್ದಂಗೆನೆ ಆದಿ ಮತ್ತೆ ವೀಕ್ಷಿತಾ, ಬಾ ಅಣ್ಣನ ಹತ್ರ ಮಾತಾಡೋಣ ಅಂತ ರೂಮ್ ಒಳಗಡೆ ಬರ್ತಾರೆ. ಸಾರ್ಥಕ್ ಅಲ್ಲಿ ಬೇಜಾರು ಮಾಡ್ಕೊಂಡು ನಿಂತಿರ್ತಾರೆ. ಅದಕ್ಕೆ, ಅಣ್ಣ ಸಾರಿ ಅಣ್ಣ, ನಾನು ವೀಕ್ಷಿತ ಸೇರಿನೇ ಈ ಥರ ಮಾಡಿದ್ದು, ನೀನು ಅದಕ್ಕೆ ಒಂದಾಗಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಆಗಿತ್ತು, ಆದರೆ ಈ ಥರ ಆಗುತ್ತೆ, ನಿನ್ಗೆ ಅವಮಾನ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಅಂತ ಆದಿ ಹೇಳ್ತಾನೆ. ಗೊತ್ತಿತ್ತು ಪ್ರಿಯಾಂಕಾ ಈ ಲೆಟರ್ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಪ್ರಿಯಾಂಕಾ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದ್ದೆ, ಅವಳು ಈ ಥರ ಎಲ್ಲ ಸಾರಿ ಕೇಳಲ್ಲ ಅಂತ ನನಗೆ ಗೊತ್ತಿತ್ತು. ಇನ್ಫ್ಯಾಕ್ಟ್ ನಾನು ಆದಿಗೆ ಹೇಳಿದೆ, ನಾನು ಬರಲ್ಲ, ಪ್ರಿಯಾಂಕಾ ಈ ಥರ ಲೆಟ್ರ್ ಬರೆದಿರಲ್ಲ ಅಂತ ಹೇಳಿದೆ, ಆದರೆ ಆದಿ ಫೋರ್ಸ್ ಮಾಡ್ದ ಅಂತ ಬಂದೆ ಅಷ್ಟೇ. ಆದರೆ ಬಂದಮೇಲೆ ನೀವೇ ನೋಡಿದ್ರಲ್ಲ ಪ್ರಿಯಾಂಕಾ ಹೇಗೆ ರಿಯಾಕ್ಟ್ ಮಾಡಿದ್ಲು ಅಂತ. ಇದೆಲ್ಲ ಸಾಧ್ಯ ಆಗದೇ ಇರೋ ಮಾತು ಆದಿ. ಆಗೋದು ದೊಡ್ಡದಲ್ಲ, ಆದರೆ ಮದುವೆ ಆದಮೇಲೆ ಹೇಗೆ ನಿಭಾಯಿಸ್ತೀವಿ ಅನ್ನೋದು ಮುಖ್ಯ. ಇದೇ ಕಾರಣಕ್ಕೆ ನಾನು ನೀನು ಮನೆ ಬಿಟ್ಟು ಹೋದಾಗ್ಲೂ ತಡಿನಿಲ್ಲ ವೀಕ್ಷಿತಾ. ನಿನ್ನ ಬಗ್ಗೆ ಆದಿಗೆ ಪ್ರೀತಿ ಹುಟ್ಟಬೇಕಿತ್ತು, ಆ ಪ್ರೀತಿ ಬೆಲೆ ಅವನಿಗೆ ಗೊತ್ತಾಗಬೇಕಿತ್ತು. ಅಲ್ಲಿವರೆಗೂ ನಾನು ನಿನ್ನನ್ನು ತಡಿನಿಲ್ಲ. ಆದಿಗೆ ಯಾವಾಗ ನಿನ್ನ ಬಗ್ಗೆ ಪ್ರೀತಿ ಹುಟ್ಟೋ, ನಿನ್ನ ಪ್ರೀತಿ ಬಗ್ಗೆ ಅವನಿಗೆ ಗೊತ್ತಾಯಿತು, ಆವಾಗ ನಿಮ್ಮಿಬ್ರು ಒಂದು ಮಾಡೋ ಪ್ರಯತ್ನ ಮಾಡಿದೆ. ನೀವೂ ಅಷ್ಟೇ, ನನ್ನ ಲೈಫ್ ಥರ ಮಾಡ್ಕೊಬೇಡಿ, ಚೆನ್ನಾಗಿರಿ ಲೈಫ್ನಲ್ಲಿ. ಈ ಪ್ರಯತ್ನನ ಇನ್ಯಾವತ್ತೂ ಮಾಡಬೇಡಿ. ನಾನು ಪ್ರಿಯಾಂಕಾ ಒಂದಾಗೋಕ್ಕೆ ಸಾಧ್ಯನೇ ಇಲ್ಲ, ಅವಳು ಅದನ್ನು ಒಪ್ಪೋದೂ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸಾರಿ ಬ್ರೋ, ನಾವು ಈ ಥರ ಆಗುತ್ತೆ ಅಂತ ಅಂದ್ಕೊಳ್ಳಿಲ್ಲ, ನಿಮ್ಮಿಬ್ರು ಒಂದು ಮಾಡೋಣ ಅನ್ನೋ ಕಾರಣಕ್ಕೆ ಈ ಥರ ಮಾಡಿದ್ವಿ ಅಂತ ಹೇಳ್ತಾನೆ. ವೀಕ್ಷಿತ ಕೂಡ, ಹೌದು ಸಾರ್ಥಕ್, ನೀವಿಬ್ರು ಒಂದಾಗಲಿ ಅಂತ ಈ ಥರ ಮಾಡಿದ್ವಿ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಕೇಳ್ತಾಳೆ. ಅದಕ್ಕೆ ಸಾರ್ಥಕ್, ಪರವಾಗಿಲ್ಲ, ಆದರೆ ನಿಮ್ಮ ಲೈಫ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನನ್ನ ಲೈಫ್ ಥರ ಮಾಡ್ಕೊಬೇಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾನೆ. ಇಲ್ಲಿ ಪ್ರಿಯಾಂಕಾ ಸುಜಿತ್ನ ಮೀಟ್ ಮಾಡಿ, ಏನು ಸುಜಿತ್ ಬರೋಕ್ಕೆ ಹೇಳಿದ್ದು, ಅರ್ಜೆಂಟ್ ಅಂತ ಅಂದ್ಯಲ್ಲ, ಏನು ವಿಷಯ ಹೇಳು ಅಂತ ಕೇಳ್ತಾಳೆ. ಅದಕ್ಕೆ ಸುಜಿತ್, ಇರಿ ಮೇಡಮ್, ಇನ್ನೊಬ್ರು ಮುಖ್ಯವಾದ ವ್ಯಕ್ತಿ ಬರಬೇಕು ಅಂತ ಹೇಳ್ತಾನೆ. ಪ್ರಿಯಾಂಕಾ ಕೋಪ ಮಾಡ್ಕೊಂಡು, ಸುಜಿತ್, ನಾನು ಮುಂಚೆನೇ ಹೇಳಿರ್ಲಿಲ್ವಾ ನಿನಗೆ, ನಾನು ಬರೋದ್ರೊಳಗಡೆ ನೀನಿರಬೇಕು ಅಂತ, ಇವಾಗ ಇನ್ನೊಬ್ರು ವ್ಯಕ್ತಿ ಬೇಕು ಅಂತ ಅಂದ್ಬಿಟ್ಟು ಡ್ರಾಮಾ ಮಾಡ್ತಾ ಇದೀಯಾ ಅಂತಾಳೆ. ಮೇಡಮ್, ಆ ವ್ಯಕ್ತಿ ತುಂಬ ಮುಖ್ಯವಾದವರು, ನೀವು ಆ ವ್ಯಕ್ತಿ ಹೆಸರು ಹೇಳಿದ್ರೆ ನೀವೇನೇ ವೆಯ್ಟ್ ಮಾಡ್ತೀರಾ, 10 ನಿಮಿಷ ಅಲ್ಲ 1 ಅವರ್ ಬೇಕಾದರೂ ವೆಯ್ಟ್ ಮಾಡ್ತೀರಾ ಅಂತ ಹೇಳ್ತಾನೆ. ಅಷ್ಟರೊಳಗಡೆ ವಧು ಅಲ್ಲಿಗೆ ಬರ್ತಾಳೆ. ಅದಕ್ಕೆ ಪ್ರಿಯಾಂಕಾ, ಏನು ಇಬ್ಬರು ಸೇರಿಕೊಂಡು
ಡ್ರಾಮಾ ಮಾಡ್ತಾ ಇದ್ದೀರಾ, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಇದಕ್ಕೆನಾ ಬರೋಕ್ ಹೇಳಿದ್ದು ಅಂತ ವಧು ಮೇಲೆ ಕಿರ್ಚಾಡ್ತಾಳೆ. ವಧು ಸುಮ್ನೆ ಬಾಯಿಗೆ ಬಂದಂಗ್ ಮಾತಾಡ್ಬೇಡಿ ಪ್ರಿಯಾಂಕಾ, ಹೇಗೆ ನಾನ್ ಬರೋ ವಿಷಯ ನಿಮಗ್ ಗೊತ್ತಿಲ್ವೋ ಹಾಗೇನೆ ನೀವ್ ಬರೋ ವಿಷಯ ನನಗ್ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಸುಜಿತ್, ಹೌದು ಇಬ್ರಿಗೂ ಗೊತ್ತಿಲ್ಲ ಯಾರು ಬರೋ ವಿಷಯನೂ, ನಾನೇನೆ ಇಬ್ರು ಗೊತ್ತಿಲ್ಲದ ಹಾಗೆ ಕರ್ಸಿರೋದು. ನಾನೊಂದು ಮುಖ್ಯವಾದ ವಿಷಯನ ಮಾತಾಡ್ಬೇಕು, ಪ್ರಿಯಾಂಕಾ ಮೇಡಮ್ ಬಗ್ಗೆ ವಧು ಅವ್ರಿಗೆ ಹೇಳ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಏನ್ ವಿಷಯ ಅಂತ ಕೇಳಿದಕ್ಕೆ, ನಾನು ಇನ್ಮೇಲೆ ಈ ಕೇಸನ್ನ ಹ್ಯಾಂಡಲ್ ಮಾಡಲ್ಲ ಅಂತ ಹೇಳ್ತಾನೆ ಸುಜಿತ್. ಅದಕ್ಕೆ ಯಾಕೆ, ಏನಾಯ್ತು ಅಂತ ಕೇಳಿದಕ್ಕೆ, ಇದಕ್ಕೆ ಕಾರಣ ನಾನು ಪ್ರೀತಿಸ್ತಾ ಇರೋ ಹುಡುಗಿ ಎಲ್ಲದನ್ನು ನನಗೆ ಸತ್ಯನ ಮನವರಿಕೆ ಮಾಡಿಕೊಟ್ಲು. ನಾನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಮಾಡಿಸಿದಾಳೆ. ಇನ್ನು ಮುಂದೆ ನಾನು ಈ ಕೇಸನ್ನ ಹ್ಯಾಂಡಲ್ ಮಾಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಯಾಕೆ ಅಂತ ಕೇಳಿದ್ದಕ್ಕೆ, ಅವನ ಲವ್ವರು ಏನೆಲ್ಲ ಹೇಳಿರ್ತಾಳೆ ಅವನಿಗೆ ಅದನ್ನ ಎಲ್ಲ ಹೇಳ್ತಾ ಹೋಗ್ತಾನೆ. ನನ್ನನ್ನ ಪ್ರೀತಿ ಮಾಡಿ ನೀನು ಬೇರೆ ಹುಡುಗಿನ ಮದುವೆ ಆಗ್ತಾ ಇದೀಯ ಸುಜಿತ್, ಯಾಕೆ ನನಗೆ ಮೋಸ ಮಾಡ್ತಾ ಇದೀಯ, ಇವಾಗ ನೀನು ಯಾರೋ ಲಾಯರ್ ಹುಡುಗಿ ಸಿಕ್ಕಿದ್ಲು ಅಂತ ನನ್ನನ್ನ ಬಿಟ್ಟಿದೀಯ ನೀನು ಹೇಳ್ತಾಳೆ. ಅದಕ್ಕೆ ಸುಜಿತ್, ಯಾರು ನಿನಗೆ ಹೇಳಿದ್ದು, ಇಲ್ಲ ನಾನು ಯಾರಿಗೂ ಮೋಸ ಮಾಡ್ತಾ ಇಲ್ಲ, ಅದು ಸುಮ್ಮನೆ ಡ್ರಾಮಾ ಅಷ್ಟೇ, ಪ್ರಿಯಾಂಕಾ ಮೇಡಮ್ ಹೇಳ್ದಂಗೆ ನಾನು ಕೇಳ್ತಾ ಇದ್ದೀನಿ ಅಷ್ಟೇ, ದುಡ್ಗೋಸ್ಕರ ಅಂತ ಸುಜಿತ್ ಹೇಳ್ತಾನೆ. ಅದಕ್ಕೆ ಅವನ ಲವ್ವರ್ ಹೇಳ್ತಾಳೆ, ಒಂದು ಹುಡುಗಿಯ ಕಣ್ಣೀರು ನಿನ್ನ ಸುಮ್ಮನೆ ಬಿಡೋದಿಲ್ಲ, ನಾನಂತೂ ಸುಮ್ಮನೆ ಬಿಡಲ್ಲ ನಿನ್ನನ್ನು, ನೀನೇನಾದರೂ ಅವಳನ್ನ ಮದುವೆ ಆದರೆ ಮದುವೆ ಆಗೋ ಮಂಟಪಕ್ಕೇ ಬಂದು ಸೂಸೈಡ್ ಮಾಡ್ಕೊತೀನಿ ನಿನ್ನ ಕಣ್ಣು ಮುಂದೆನೆ, ಅವಳಿಗೂ ಮೋಸ ಮಾಡಬೇಡ ನೀನು, ನನ್ನನ್ನು ನಿಜವಾಗ್ಲೂ ನೀನು ಪ್ರೀತಿಸೋದೆ ಆದರೆ ಅವಳಿಗೆ ಹೋಗಿ ನಾಳೆನೇ ಎಲ್ಲ ವಿಷಯನ ಹೇಳಿ ಈ ಕೇಸ್ನ ಹ್ಯಾಂಡಲ್ ಮಾಡಲ್ಲ, ನಾನು ನಿನ್ನನ್ನು ಮದುವೆ ಆಗಲ್ಲ ಅಂತ ಹೇಳು, ಒಂದು ಹುಡುಗಿ ಕಣ್ಣೀರಿನ ಶಾಪ, ನಿನ್ನನ್ನಂತೂ ಸುಮ್ಮನೆ ಬಿಡಲ್ಲ ಅಂತ ಅವಳು ಹೇಳಿ ಕಳಿಸಿರ್ತಾಳೆ. ಅದನ್ನೆಲ್ಲದನ್ನು ಪ್ರಿಯಾಂಕಾ ಮತ್ತು ವಧು ಮುಂದೆ ಹೇಳ್ತಾನೆ. ವಧು ತುಂಬಾನೇ ಕೋಪ ಮಾಡಿಕೊಂಡು ಕಪಾಳಕ್ಕೆ ಬಾರಿಸ್ತಾಳೆ. ಕಪಾಳಕ್ಕೆ ಬಾರಿಸಿ, ಏನು ಅನ್ಕೊಂಡಿದ್ಯಾ ನೀನು ನನ್ನ ಬಗ್ಗೆ, ಇದಕ್ಕೆ ನೀನು ಇಷ್ಟು ದಿನ ಆ ಥರ ಆಟ ಆಡಿದ್ದು, ಪ್ರಿಯಾಂಕಾ ಮಾತು ಕೇಳಿಕೊಂಡು ನಮಗೆ ಮೋಸ ಮಾಡಿದ್ಯಾ, ನಮ್ಮ ತಂದೆ ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ರು, ಹಾಗೆಯೇ ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ರು ನಿನ್ನ ಮದುವೆ ಆಗುತ್ತೆ ಅಂತ, ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಬೇರೆ ಹುಡುಗಿಗೆ ಮೋಸ ಮಾಡ್ತಾ ಇದೆಯಾ, ಅಥವಾ ಬೇರೆ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳಿ ನನಗೆ ಮೋಸ ಮಾಡ್ತಾ ಇದೆಯಾ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ವೆಯ್ಟ್ ಆ್ಯಂಡ್ ವಾಚ್, ನಾನು ನಿನ್ನನ್ನು ಜೈಲಿಗೆ ಕಳಿಸ್ತೀನಿ ಕೇಸ್ ಹಾಕಿ ಅಂತ ವಾರ್ನ್ ಮಾಡ್ತಾಳೆ. ಸುಜಿತ್, ದಯವಿಟ್ಟು ಹಾಗೆ ಮಾತ್ರ ಮಾಡಬೇಡಿ ವಧು ಅವರೇ, ನಾನಂತೂ ಯಾರಿಗೂ ಮೋಸ ಮಾಡೋಕೆ ಹೋಗಲ್ಲ, ನನ್ನ ಹುಡುಗಿ ಬಂದು ನನಗೆ ಹೇಳಿದ ಮೇಲೇ ಗೊತ್ತಾಗಿದ್ದು, ಅವಳು ಸಾಯ್ತೀನಿ ಅಂತ ಹೇಳಿದ ಮೇಲೇ ಗೊತ್ತಾಗಿದ್ದು ನಾನು ಮಾಡ್ತಾ ಇರೋದು ತಪ್ಪು ಅಂತ, ಇನ್ಯಾರಿಗೂ ಮೋಸ ಮಾಡೋಕ್ಕೆ ಹೋಗಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ಇನ್ಮೇಲೆ ನನ್ನ ಹುಡುಗಿ ಜೊತೆ ಮದುವೆ ಆಗಿ ಆರಾಮಾಗಿರ್ತೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ ವಧು ಅಂತ ಕೇಳ್ಕೊತಾನೆ. ಹಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.